Good afternoon, everyone. Good afternoon, everyone. Myself, Soumya Hegde. This is Sankalpa Learning Solution. So, today we are discussing coordination compounds. Coordination compounds ಅಂದ್ರೆ ಏನು ಅನ್ನೋದನ್ನ ನಾವು ಡಿಸ್ಕಸ್ ಮಾಡ್ಕೊಂಡು ಹೋಗ್ತಾ ಇದ್ವಿ ಅಲ್ವಾ. ಸೊ ಕೋಆರ್ಡಿನೇಷನ್ ಕಂಪೌಂಡ್ಸ್ ಅಲ್ಲಿ ಡಿಫ್ರೆಂಟ್ ಸಬ್ ಟಾಪಿಕ್ ಅನ್ನ ನಾವು ತಗೊಂಡು ಹೋಗೋಣ. ಓಕೆ, ಡಿಸ್ಕಸ್ ಮಾಡೋಣ. ಫಸ್ಟ್ ಒನ್, ವರ್ನರ್ಸ್ ಥಿಯರಿ. ಇನ್ ಕೋಆರ್ಡಿನೇಷನ್ ಕಂಪೌಂಡ್ ಟುಡೇ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ವರ್ನರ್ಸ್ ಥಿಯರಿ. ಸೊ ವರ್ನರ್ ಅನ್ನೋ ಒಬ್ಬ ಸೈಂಟಿಸ್ಟು ಈ ಕೋಆರ್ಡಿನೇಷನ್ ಕಂಪೌಂಡ್ಸ್ ಅನ್ನ ಫಸ್ಟ್ ಏನ್ ಮಾಡ್ದ, ಇಂಟ್ರೊಡ್ಯೂಸ್ ಮಾಡ್ದ. ಅಂದ್ರೆ ಕೋಆರ್ಡಿನೇಷನ್ ಕಂಪೌಂಡ್ಸ್ ನ ಎಕ್ಸಿಸ್ಟೆನ್ಸಿಯನ್ನ ಅವನ್ ಏನ್ ಮಾಡ್ದ, ಇಂಟ್ರೊಡ್ಯೂಸ್ ಮಾಡ್ದ. ಸೊ ಅವನ ಹೆಸರನ್ನೇ ಈ ಥಿಯರಿಗೆ ಇಟ್ಟಿದ್ದಾರೆ. ಸೊ ವರ್ನರ್ಸ್ ಥಿಯರಿ ಏನ್ ಹೇಳುತ್ತೆ, ವರ್ನರ್ಸ್ ಥಿಯರಿಯ ಪಾಸ್ಟುಲೇಟ್ಸ್ ಏನು, ವರ್ನರ್ಸ್ ಥಿಯರಿಯ ಲಿಮಿಟೇಷನ್ಸ್ ಏನು, ಇವೆಲ್ಲದನ್ನ ನೀವೇನ್ ಮಾಡ್ತೀರಾ, ಈ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡ್ಕೊಂಡು ಹೋಗ್ತೀರಾ. ಓಕೆ, ಸೊ ವಾಟ್ ಈಸ್ ವರ್ನರ್ ಥಿಯರಿ, ವರ್ನರ್ ಥಿಯರಿ ಅಂದ್ರೆ ಏನು, ಈ ವರ್ನರ್ ಅಂದ್ರೆ ಏನು ಅನ್ನೋದನ್ನ ನಾನು, ವರ್ನರ್ ಅಂದ್ರೆ ಯಾರು, ಯಾವ ಇಯರ್ದು ಸೈಂಟಿಸ್ಟ್ ಅವರು ಅನ್ನೋದನ್ನ ನೋಡ್ತೀರಾ. ಸೊ 1893 ವರ್ನರ್ ಪ್ರೊಡ್ಯೂಸ್ಡ್ ಅ ಥಿಯರಿ ಟು ಎಕ್ಸ್ಪ್ಲೇನ್ ದ ಸ್ಟ್ರಕ್ಚರ್ ಆಫ್ ಫಾರ್ಮೇಶನ್ಸ್ and nature of bonding in the coordination compound. This theory is known as Werner's theory of coordination compound. 1883ರಲ್ಲಿ ವರ್ನರ್ ಅನ್ನೋ ಸೈಂಟಿಸ್ಟ್ ಒಂದು ಥಿಯರಿಯನ್ನ ಪ್ರಪೋಸ್ ಮಾಡ್ದ. ಏನ್ ಪ್ರಪೋಸ್ ಮಾಡ್ದ, ಫಾರ್ಮೇಶನ್ ಅಂಡ್ ನೇಚರ್ ಬಾಂಡಿಂಗ್ ಆಫ್ ಕೋಆರ್ಡಿನೇಷನ್ ಕಂಪೌಂಡ್ಸ್. ಕೋಆರ್ಡಿನೇಷನ್ ಕಂಪೌಂಡ್ ಹೇಗೆ ಫಾರ್ಮೇಶನ್ ಆಗುತ್ತೆ, ಅದರ ನೇಚರ್ ಏನು, ಅದರ ಬಾಂಡಿಂಗ್ ಏನು, ಇವೆಲ್ಲದನ್ನ ಏನ್ ಮಾಡ್ದ, ವರ್ನರ್ ಎಕ್ಸ್ಪ್ಲೇನ್ ಮಾಡ್ದ. ದಿಸ್ ಥಿಯರಿ ಇಸ್ ನೌನ್ ಆಸ್ ವರ್ನರ್ಸ್ ಥಿಯರಿ ಆಫ್ ಕೋಆರ್ಡಿನೇಷನ್ ಕಂಪೌಂಡ್ಸ್. ಸೊ ಈ ವರ್ನರ್ಸ್ ಥಿಯರಿ ಏನ್ ಹೇಳುತ್ತೆ, ಅದರ ಪಾಸ್ಟುಲೇಟ್ಸ್ ಏನು, ಇವೆಲ್ಲದನ್ನ ನಾವು ಸ್ಟಡಿ ಮಾಡ್ಕೊಂಡು ಹೋಗ್ತೀವಿ. ಸೊ ಈ ಸಬ್ ಟಾಪಿಕ್ ಅಲ್ಲಿ ಕೋಆರ್ಡಿನೇಷನ್ ಕಂಪೌಂಡ್ಸ್ ಅಲ್ಲಿ ವರ್ನರ್ಸ್ ಥಿಯರಿ ಅನ್ನೋ ಸಬ್ ಟಾಪಿಕ್ ಅನ್ನ ಈಗ ನೀವು ಸ್ಟಡಿ ಮಾಡ್ತಿದ್ದೀರಾ. ಓಕೆ, ಫಸ್ಟ್ ಒನ್, ಇನ್ 1893 ಏನ್ ಮಾಡ್ದ ವರ್ನರ್, ಪ್ರೊಡ್ಯೂಸ್ಡ್ ಅ ಥಿಯರಿ ಟು ಎಕ್ಸ್ಪ್ಲೇನ್ ಸ್ಟ್ರಕ್ಚರ್, ಫಾರ್ಮೇಶನ್ ಅಂಡ್ ನೇಚರ್ ಆಫ್ ಬಾಂಡಿಂಗ್ ಇನ್ ದ ಕೋಆರ್ಡಿನೇಷನ್ ಕಂಪೌಂಡ್. ಹೆಂಗೆ ಒಂದು ನೇಚರ್ ಇರುತ್ತೆ, ಅದರದ್ದು ಬಾಂಡಿಂಗ್ ಹೆಂಗಿದೆ, ಇವೆಲ್ಲದನ್ನ ಏನ್ ಮಾಡ್ದ, ವರ್ನರ್ ಪ್ರಪೋಸ್ ಮಾಡ್ದ. ದಿಸ್ ಥಿಯರಿ ಇಸ್ ನೌನ್ ಆಸ್ ವರ್ನರ್ಸ್ ಥಿಯರಿ ಆಫ್ ಕೋಆರ್ಡಿನೇಷನ್ ಕಂಪೌಂಡ್. ಈ ಥಿಯರಿ ಏನ್ ಹೇಳುತ್ತೆ, ವರ್ನರ್ ನ ಕೋಆರ್ಡಿನೇಷನ್ ಕಂಪೌಂಡ್ಸ್ ಥಿಯರಿ ಅಂತ ಕರಿತೀವಿ. ಇದಕ್ಕೆ ವರ್ನರ್ಗೆ 1913 ನೋಬೆಲ್ ಪ್ರೈಸ್ ಬಂತು. ಹಾಗಾದ್ರೆ ಈ ವರ್ನರ್ ಯಾವ ಕಂಪೌಂಡ್ ಅನ್ನ ತಗೊಂಡ ಅನ್ನೋದನ್ನ ನೋಡೋಣ. ವರ್ನರ್ ಯಾವ ಕಂಪೌಂಡ್ ಅನ್ನ ತಗೊಂಡ ಹೇಳಿ, ವರ್ನರ್ ಕೋಬಾಲ್ಟ್ ಕಂಪೌಂಡ್ ಅನ್ನ ತನ್ನ ಎಕ್ಸ್ಪೆರಿಮೆಂಟ್ ಅಲ್ಲಿ ತಗೊಂಡ. ಓಕೆ, ಕೋಬಾಲ್ಟ್ ಕಂಪೌಂಡ್ಸ್ ಏನಿದೆಯಲ್ಲ, ಈ ಕಂಪೌಂಡ್ಸ್ ಅನ್ನ ತಗೊಂಡು ಯಾವಾಗ ಅದನ್ನ ಸಿಲ್ವರ್ ಕ್ಲೋರೈಡ್ ಜೊತೆ ಪ್ರೆಸಿಪಿಟೇಟ್ ಆಗೋಂಗೆ ರಿಯಾಕ್ಟ್ ಮಾಡಿಸಿದ್ವೋ, ಅವಾಗ 1 ಮೋಲ್ ಆಫ್ ಕಾಂಪ್ಲೆಕ್ಸ್ ಅನ್ನ ಹಾಕಿದಾಗ, 2 ಮೋಲ್ ಹಾಕಿದಾಗ, 3 ಮೋಲ್ ಹಾಕಿದಾಗ ಯಾವ ತರ ಕಲರ್ ಚೇಂಜ್ ಆಯ್ತು ಅಂದ್ರೆ, ಈಗ ಸಪೋಸ್ ಈಗ ನಾವು ಕೋಬಾಲ್ಟ್ ಕಾಂಪ್ಲೆಕ್ಸ್ ಅನ್ನ ಕನ್ಸಿಡರ್ ಮಾಡಿದ್ವಿ, CONH3 6Cl3 ಅಂತ ಒಂದು ಕಂಪೌಂಡ್ ಇದೆ ಅಂತ ಅನ್ಕೊಳ್ಳಿ. ಇದು ಈ ಕೋಆರ್ಡಿನೇಷನ್ ಕಾಂಪ್ಲೆಕ್ಸ್ ಅನ್ನ ವರ್ನರ್ ತನ್ನ ಎಕ್ಸ್ಪೆರಿಮೆಂಟಲ್ ಎಕ್ಸ್ಪ್ಲನೇಷನ್ಗೆ ತಗೊಂಡ. ಸೊ ಕೋಬಾಲ್ಟ್ ಕಂಪೌಂಡ್ಸ್ ಏನಿದೆ, ಅಮೋನಿಯಾ, ಸೊ ಇಲ್ಲಿ ಏನ್ ಮಾಡ್ದ ವರ್ನರ್, ಈ ಅಮೋನಿಯಾ ಮತ್ತೆ ಕ್ಲೋರೈಡ್ ಅನ್ನ ಕನ್ಸಿಡರ್ ಮಾಡಿ, ಈ ಅಮೋನಿಯಾ ಮತ್ತೆ ಕ್ಲೋರೈಡ್ ಅನ್ನ ಏನ್ ಮಾಡ್ದ ಅಂದ್ರೆ, ಇವನ್ನ ಈಗ AgCl ಜೊತೆಗೆ ಏನ್ ಮಾಡ್ದ, PPT ಆಗುವಂಗೆ ಮಾಡ್ದ. ಓಕೆ, ಸೊ AgCl ಜೊತೆಗೆ ಯಾವಾಗ ಒಂದು ರಿಯಾಕ್ಷನ್ ಮಾಡಿಸಿದ್ನೋ, ಪ್ರೆಸಿಪಿಟೇಟ್ ಫಾರ್ಮೇಶನ್ ಆಯ್ತೋ, 1 ಮೋಲ್ ಆಫ್ ಕಾಂಪ್ಲೆಕ್ಸ್ ಪ್ರಿಪೇರ್ ಆಗಕ್ಕೆ ಸ್ಟಾರ್ಟ್ ಆಯ್ತು. ಓಕೆ, ಫಸ್ಟ್ ಈ COCl3 6NH3 ಏನಿತ್ತಲ್ಲ, ಇದು ಯೆಲ್ಲೋ ಕಲರ್ ಕಂಪೌಂಡ್ ಆಗಿತ್ತು. AgCl3 ಅನ್ನ ಹಾಕಿದಾಗ ಒಂದು NH3 ಏನಾಯ್ತು ಹೇಳಿ, ಇದು ಅಯೋನೈಸ್ ಆಯ್ತು. ಅವಾಗ ಕಲರ್ ಏನ್ ಬಂತು, ಪರ್ಪಲ್ ಬಂತು. ಈಗ 2 NH3 ಯಾವಾಗ ಹೊರಗಡೆ ಹೋಯ್ತೋ ಅವಾಗ ಗ್ರೀನ್ ಕಲರ್ ಬಂತು. 3 NH3 ಈಗ ಹೋಯ್ತಲ್ಲ, ಅವಾಗ ಏನಾಯ್ತು ಹೇಳಿ, ವೈಲೆಟ್ ಕಲರ್ ಬಂತು. ಅಂದ್ರೆ ನೀವು ಯಾವಾಗ ನಂಬರ್ ಆಫ್ AgCl ಅನ್ನ ಜಾಸ್ತಿ ಮಾಡ್ತಾ ಬರ್ತಿರೋ, ಕಲರ್ ಆಫ್ ಕೋಆರ್ಡಿನೇಷನ್ ಕಂಪೌಂಡ್ಸ್ ಏನಾಯ್ತು, ಚೇಂಜ್ ಆಗ್ತಾ ಬಂತು. ಈ ಥಿಯರಿನ ವರ್ನರ್ ಪ್ರಪೋಸ್ ಮಾಡ್ದ. ಇದು ಡಬಲ್ ಸಾಲ್ಟ್ ಅಲ್ಲ, ಇದು ಕಾಮನ್
ಸಾಲ್ಟ್ ಗಳ ತರದ ನೇಚರ್ ಇಲ್ಲ ಇದಕ್ಕೆ. ಸೊ ನಾನ್ ಯಾವಾಗ ನಂಬರ್ ಆಫ್ ಮಾಲಿಕ್ಯೂಲ್ ಆಫ್ AgCl ಪ್ರೆಸಿಪಿಟೇಷನ್ ಹೆಂಗಾಗುತ್ತೆ 1 ಮೋಲ್ ಆಫ್ ಕಾಂಪ್ಲೆಕ್ಸ್ ಗೆ ಅದ್ರ ಮೇಲೆ ಕಲರ್ ಚೇಂಜ್ ಆಗ್ತಿದೆ ಅಂದ್ರೆ ಕೋಆರ್ಡಿನೇಷನ್ ಕಂಪೌಂಡ್ಸ್ ಅಲ್ಲಿ ಎಂಟಿಟಿ ಅಂಡ್ ಕೋಆರ್ಡಿನೇಷನ್ ಸ್ಪಿಯರ್ ಅನ್ನ ಕನ್ಸಿಡರ್ ಮಾಡಿ ಅಷ್ಟಷ್ಟು AgCl ಅನ್ನ ಹಾಕೊಂಡು ಬಂದಾಗ ಏನ್ ಮಾಡ್ದ ಹೇಳಿ, ರಿಯಾಕ್ಷನ್ಸ್ ಅನ್ನ ಮಾಡ್ಕೊಂಡು ಬಂದಾಗ ಕಲರ್ ಚೇಂಜ್ ಆಗೋದನ್ನ, ಒಂದು ಯೆಲ್ಲೋ ಇದ್ದಿದ್ದು ಪರ್ಪಲ್ ಆಯ್ತು, ಗ್ರೀನ್ ಆಯ್ತು, ವೈಲೆಟ್ ಆಯ್ತು, ಈ ತರ ಕಲರ್ಗಳು ಚೇಂಜ್ ಆಗ್ತಾ ಹೋದಂಗೆ ಅಂದ್ರೆ ನಮ್ ಕ್ವಾಂಟಿಟಿನ ನಾನು AgCl ಅನ್ನ ಆಡ್ ಮಾಡ್ತಾ ಹೋದಂಗು ಕಲರ್ಸ್ ಚೇಂಜ್ ಆಯ್ತು. ಅಂದ್ರೆ ಕಾಂಪ್ಲೆಕ್ಸ್ ಅಲ್ಲಿ ಫಾರ್ಮೇಶನ್ ಏನಿತ್ತಲ್ಲ, ಏನು PPT ಆಯ್ತಲ್ಲ AgCl ಫಾರ್ಮೇಶನ್, ಅದು ಚೇಂಜ್ ಆಗ್ತಾ ಬಂತು. ಅಂದ್ರೆ ಅಮೋನಿಯಾ ಮಾಲಿಕ್ಯೂಲ್ ಎಷ್ಟು ರಿಯಾಕ್ಟ್ ಆಗ್ತಾ ಬಂತು ಅಂದ್ರೆ ನಾವು ಮೊದಲಿನ ಕ್ಲಾಸಲ್ಲಿ ಕಲ್ತಿದ್ವಿ ಅಲ್ಲ, ಡಬಲ್ ಸಾಲ್ಟ್ ಮತ್ತೆ ಕೋಆರ್ಡಿನೇಷನ್ ಕಂಪೌಂಡ್ಸ್ ಅಲ್ಲಿ ಡಿಫರೆನ್ಸ್ ಏನು ಅಂತ. ಅಂದ್ರೆ ಇದು ಪಾರ್ಶಿಯಲಿ ಡಿಸೋಸಿಯೇಟ್ ಆಗ್ತಾ ಬಂತು. ಯಾವುದು? ಕೋಬಾಲ್ಟ್ ಕಂಪೌಂಡ್ ಫಸ್ಟ್ ಏನಾಗ್ಲಿಲ್ಲ, ಅಷ್ಟು ಅಮೋನಿಯಾ ಹೋಗಿ AgCl ಜೊತೆಗೆ ರಿಯಾಕ್ಟ್ ಆಗ್ಲಿಲ್ಲ. ಏನಾಗ್ತಾ ಬಂತ ಹೇಳಿ, ಸ್ವಲ್ಪ ಒಂದೊಂದೇ ಮಾಲಿಕ್ಯೂಲ್, ಎರಡೆರಡೆ ಮಾಲಿಕ್ಯೂಲ್ ಏನಾಗ್ತಾ ಬಂತು, ರಿಯಾಕ್ಷನ್ ಆಗ್ತಾ ಬಂತು. ಓಕೆ, ಸೊ ಇದನ್ನ ಏನ್ ಮಾಡ್ದ ವರ್ನರ್ ಪ್ರಪೋಸ್ ಮಾಡ್ದ. ಈ ಕಂಪೌಂಡ್ಸ್ ಗೆ ಕೋಆರ್ಡಿನೇಷನ್ ಕಂಪೌಂಡ್ಸ್ ಅಂತ ಅಂದ್ರೆ ಮೆಟಲ್ ಲಿಗ್ಯಾಂಡ್ ಕಂಪೌಂಡ್ಸ್. ಮೆಟಲ್ಗೆ ಲಿಗ್ಯಾಂಡ್ ಹೆಂಗೆ ಬಾಂಡ್ ಆಗಿದೆ, ಮೆಟಲ್ ಲಿಗ್ಯಾಂಡ್ ಮಧ್ಯೆ ಇರುವ ರಿಲೇಶನ್ಶಿಪ್ ಏನು, ಇದರ ಸ್ಟ್ರಕ್ಚರ್ ಏನು, ಹೇಗೆ ಫಾರ್ಮೇಶನ್ ಆಗುತ್ತೆ, ಇದೆಲ್ಲದನ್ನು ಏನ್ ಮಾಡ್ದ ವರ್ನರ್ ಎಕ್ಸ್ಪ್ಲೇನ್ ಮಾಡ್ದ. ಸೊ ಈ ಥಿಯರಿನ ವರ್ನರ್ ಏನ್ ಮಾಡ್ದ, ಫಸ್ಟ್ ಪ್ರಪೋಸ್ ಮಾಡ್ದ. ಸೊ ಇದನ್ನ ವರ್ನರ್ಸ್ ಥಿಯರಿ ಅಂತಾನೆ ಕರೆದ್ವಿ. ಓಕೆ, ಸೊ ನೋಡಿ, ಇನ್ನು ಕೋಆರ್ಡಿನೇಷನ್ ಕಂಪೌಂಡ್ಸ್ ಅವನ್ ಏನ್ ಮಾಡ್ದ. ಓಕೆ ಸ್ಟೂಡೆಂಟ್ಸ್, ಇನ್ನು ಕೋಆರ್ಡಿನೇಷನ್ ಕಂಪೌಂಡ್ಸ್ ವರ್ನರ್ ಏನ್ ಮಾಡ್ದ, ಮೆಟಲ್ ಶೋಸ್ 2 ಟೈಪ್ಸ್ ಆಫ್ ಲಿಂಕೇಜ್, 2 ತರ ಲಿಂಕೇಜ್ ಅನ್ನ ತೋರಿಸುತ್ತೆ ಅಂತ ಅವನು ಡಿವೈಡ್ ಮಾಡ್ಕೊಂಡ. ಫಸ್ಟ್ ಒನ್ ಯಾವುದು? ಪ್ರೈಮರಿ ಲಿಂಕೇಜ್, ಇನ್ನೊಂದು ಸೆಕೆಂಡರಿ ಲಿಂಕೇಜ್. ಅಂದ್ರೆ ಕೋಆರ್ಡಿನೇಷನ್ ಕಂಪೌಂಡ್ಸ್ ಅಲ್ಲಿ ವರ್ನರ್ ಏನ್ ಮಾಡ್ದ, 2 ತರ ಲಿಂಕೇಜ್ ಅನ್ನ ತೋರಿಸ್ತಾ, ಒಂದು ಪ್ರೈಮರಿ ಲಿಂಕೇಜ್, ಇನ್ನೊಂದು ಸೆಕೆಂಡರಿ ಲಿಂಕೇಜ್ ಅಂತ ಕನ್ಸಿಡರ್ ಮಾಡ್ದ. ಓಕೆ, ಸೊ ಈಗ ನಾವೇನ್ ಮಾಡ್ತೀವಿ, ವರ್ನರ್ಸ್ ಪಾಸ್ಟುಲೇಟ್. ಓಕೆ, ವರ್ನರ್ಸ್ ಹೇಗೆ ಎಕ್ಸ್ಪ್ಲೇನ್ ಮಾಡ್ದ ಈ ಒಂದು ಥಿಯರಿಯನ್ನ ಅನ್ನೋದನ್ನ ಡೀಪ್ ಆಗಿ ಸ್ಟಡಿ ಮಾಡ್ಕೊಂಡು ಹೋಗೋಣ. ಪ್ರೈಮರಿ ವೇಲೆನ್ಸಿಸ್ ಆರ್ ನಾರ್ಮಲಿ ಅಯೋನೈಸೇಬಲ್ ವೇಕೆಂಟ್, ಓಕೆ, and are satisfied by negative ions. Okay, primary valency is equals to oxidation number. ಓಕೆನಾ? ಸೊ ಇಲ್ಲಿ ಏನಾಗುತ್ತೆ, ಏನು ಪ್ರೈಮರಿ ವೇಲೆನ್ಸಿ ನಾನು ನಿಮ್ಗೆ ಪಿಕ್ಚರ್ ಅಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದೀನಿ ನೋಡಿ. ಸೊ ಇಲ್ಲಿ ಪ್ರೈಮರಿ ವೇಲೆನ್ಸಿ ಅಂದ್ರೆ, ಈಗ ನೋಡಿ ಈ ಕಂಪೌಂಡ್ K4FeCN6 ಅನ್ನ ಕನ್ಸಿಡರ್ ಮಾಡ್ತೀನಿ. ಓಕೆ, ಪೊಟ್ಯಾಷಿಯಂ ಹೆಕ್ಸಾಸಯನೋಫೆರೇಟ್ ಅಲ್ವಾ? ಸೊ ಈ ಕಾಂಪ್ಲೆಕ್ಸ್ ಅನ್ನ ನಾನು ಯಾವಾಗ ಇಂಟ್ರೊಡ್ಯೂಸ್ ಮಾಡಿದ್ರೆ, ಎಕ್ಸಾಂಪಲ್ ಅನ್ನ ಕೊಟ್ರೆ, ಇಲ್ಲಿ ನೋಡಿ 4K+ ಇದೆ, FeCN6 -4 ಇದೆ. ಓಕೆ, ಸೊ 4K+ FeCN6 -4. ಓಕೆ, ಸೊ ಪ್ರೈಮರಿ ವೇಲೆನ್ಸಿ ಅಂದ್ರೆ ಏನು ಅಂತ ಅಂದ್ರೆ, ಈ ಆಕ್ಸಿಡೇಷನ್ ನಂಬರ್ ಆಫ್ ಏನ್ ಐರನ್ ಇದೆಯಲ್ಲ, ಅದನ್ನೇ ನಾನು ಪ್ರೈಮರಿ ವೇಲೆನ್ಸಿ ಅಂತ ಕನ್ಸಿಡರ್ ಮಾಡ್ತೀನಿ ಅಂತ. ಅಂದ್ರೆ ಪ್ರೈಮರಿ ವೇಲೆನ್ಸಿ ಅಂದ್ರೆ ಏನಾಗಿರ್ಬೇಕು ಹಂಗಾದ್ರೆ, ಈಗ ಈ ಐರನ್ ಏನಿದೆ, ಈ ಐರನ್ನಿಗೆ ಎಲ್ಲ ಲಿಗ್ಯಾಂಡ್ಗಳು ಅಟ್ಯಾಚ್ ಆಗಿದೆ. CN-, CN-, ಹಿಂಗೆ 6 CN- ಲಿಗ್ಯಾಂಡ್ಗಳು ಏನಾಗಿದೆ ಹೇಳಿ, ಅಟ್ಯಾಚ್ ಆಗಿದೆ ಅಲ್ವಾ? ಅವಷ್ಟುದನ್ನು ನಾನು ರಿಮೂವ್ ಮಾಡ್ತೀನಿ ಅಂತ ಅಂದ್ಕೊಳ್ಳಿ. ಅಂದ್ರೆ ದ ಲಿಗ್ಯಾಂಡ್ಸ್ ಡೊನೇಟ್ ಅ ಪೇರ್ ಆಫ್ ಇಲೆಕ್ಟ್ರಾನ್. ಸೊ ಇಲೆಕ್ಟ್ರಾನ್ ಪೇರ್ ಅನ್ನ ಯಾವಾಗ ಡೊನೇಟ್ ಮಾಡುತ್ತಲ್ಲ, ಅವಾಗ ಮೆಟಲ್ ಜೊತೆ ಬಾಂಡಿಂಗ್ ಆಗಿರುತ್ತೆ ಲಿಗ್ಯಾಂಡ್ಗೆ. ಸೊ ಇಲ್ಲಿ ಏನ್ ಮಾಡ್ತೀನಿ, ಎಲ್ಲದನ್ನ ತೆಗೆದ್ಬಿಡ್ತೀನಿ. ಈಗ CN- ಎಲ್ಲ ತೆಗೆದ್ಬಿಡ್ತೀನಿ ಅಂತ ಅಂದ್ಕೊಳ್ಳಿ. ಇವೆಲ್ಲವನ್ನ ತೆಗೆದಾಗ ಐರನ್ನಿಗೆ ಲಾಸ್ಟ್ ಆಗಿ ಒಂದೇನಾಗುತ್ತೆ ಹೇಳಿ, ಒಂದು ಚಾರ್ಜ್ ಉಳ್ಕೊಳ್ಳುತ್ತೆ. ನಾವು ಅದನ್ನ ಆಕ್ಸಿಡೇಷನ್ ನಂಬರ್ ಡಿಟರ್ಮೈನ್ ಮಾಡೋದನ್ನ ಹಿಂದಿನ ಕ್ಲಾಸ್ ಅಲ್ಲಿ ಸ್ಟಡಿ ಮಾಡಿದೀವಿ. ಸೊ ಪ್ರೈಮರಿ ವೇಲೆನ್ಸಿಸ್ ಆರ್ ನಾರ್ಮಲಿ ಅಯೋನೈಸೇಬಲ್ ಅಂಡ್ ಆರ್ ಸ್ಯಾಟಿಸ್ಫೈಡ್ ಬೈ ನೆಗೆಟಿವ್ ಅಯಾನ್ಸ್. ಅಂದ್ರೆ ನೆಗೆಟಿವ್ ಅಯಾನ್ಸ್ ಏನಿದೆಯಲ್ಲ, ಅದರಿಂದ ಸ್ಯಾಟಿಸ್ಫೈ ಆಗಿರುತ್ತೆ ಅಂತ. ಓಕೆ, ಸೊ ಇಲ್ಲಿ ನೋಡಿ, ಈಗ ಪ್ರೈಮರಿ ವೇಲೆನ್ಸಿ ಇಸ್ ಈಕ್ವಲ್ಸ್ ಟು ಆಕ್ಸಿಡೇಷನ್ ನಂಬರ್ ಆಗಿರುತ್ತೆ. ಓಕೆನಾ? ಸೊ ಇದು ಪ್ರೈಮರಿ ವೇಲೆನ್ಸಿ ಆಫ್ ದ ಕಂಪೌಂಡ್, ಕೋಆರ್ಡಿನೇಷನ್ ಕಂಪೌಂಡ್. ಓಕೆ, ನೆಕ್ಸ್ಟ್ ಸೆಕೆಂಡರಿ ವೇಲೆನ್ಸಿ. ದ ಸೆಕೆಂಡರಿ ವೇಲೆನ್ಸಸ್ ಆರ್ ನಾನ್ ಅಯೋನೈಸೇಬಲ್ ಪಾರ್ಟ್. ಅಂದ್ರೆ
ಈಗ ನೋಡಿ, ದೀಸ್ ಆರ್ ಸ್ಯಾಟಿಸ್ಫೈಡ್ ಬೈ ನ್ಯೂಟ್ರಲ್ ಮಾಲಿಕ್ಯೂಲ್ಸ್ ಆರ್ ನೆಗೆಟಿವ್ ಅಯಾನ್ಸ್. ಅಂದ್ರೆ ನ್ಯೂಟ್ರಲ್ ಮಾಲಿಕ್ಯೂಲ್ ಇರ್ಬೋದು, ನೆಗೆಟಿವ್ ಅಯಾನ್ ಇರ್ಬೋದು. ಈ ಕೇಸ್ ನೋಡಿ, ನಾನು ಒಂದೇ ಎಕ್ಸಾಂಪಲ್ ಅನ್ನು ಯಾಕೆ ತಗೊಂಡಿದ್ದೀನಿ ಅಂದ್ರೆ ನಿಮ್ಗೆ ಸ್ಲೈಡ್ ಅನ್ನ ನೋಡಿದಾಗ ಕ್ಲಿಯರ್ ಆಗಿ ಅರ್ಥ ಆಗ್ಲಿ ಅಂತ. ದ ಸೆಕೆಂಡರಿ ವೇಲೆನ್ಸ್ ಈಸ್ ಈಕ್ವಲ್ಸ್ ಟು ಕೋಆರ್ಡಿನೇಷನ್ ನಂಬರ್ ಅಂಡ್ ಇಟ್ ಈಸ್ ಫಿಕ್ಸ್ಡ್ ಫಾರ್ ಮೆಟಲ್. ಅಂದ್ರೆ ಫಸ್ಟ್ ಪ್ರೈಮರಿ ವೇಲೆನ್ಸಿ ಅಂದ್ರೆ ಏನಾಗಿತ್ತು ಹೇಳಿ? ಪ್ರೈಮರಿ ವೇಲೆನ್ಸಿ ಅಂದ್ರೆ ದಟ್ ಈಸ್ ಆಕ್ಸಿಡೇಷನ್ ನಂಬರ್ ಆಗಿತ್ತು. ಓಕೆ, ಸೆಕೆಂಡರಿ ವೇಲೆನ್ಸಿ ಅಂದ್ರೆ ಏನು? ಸೆಕೆಂಡರಿ ವೇಲೆನ್ಸಿ ಅಂದ್ರೆ ದಟ್ ಈಸ್ ಕೋಆರ್ಡಿನೇಷನ್ ನಂಬರ್. ಅಲ್ಲಿ ಆಕ್ಸಿಡೇಷನ್ ನಂಬರ್, ಇಲ್ಲಿ ಕೋಆರ್ಡಿನೇಷನ್ ನಂಬರ್. ಸೊ ಕೋಆರ್ಡಿನೇಷನ್ ನಂಬರ್ ಅಂದ್ರೆ ಏನು? ಒಂದು ಸೆಂಟ್ರಲ್ ಮೆಟಲ್ ಆಟಮ್ಗೆ ಡೈರೆಕ್ಟ್ ಆಗಿ ಏನು ಲಿಗ್ಯಾಂಡ್ಗಳು ಅಟ್ಯಾಚ್ ಆಗಿದೆ, ಇಲ್ಲಿ CN ಮೈನಸ್ CN ಮೈನಸ್ CN ಮೈನಸ್ ಏನ್ ಅಟ್ಯಾಚ್ ಆಗಿದೆಯಲ್ಲ, ಇಟ್ ಮೇ ಬಿ ನ್ಯೂಟ್ರಲ್ ಮಾಲಿಕ್ಯೂಲ್ ಆರ್ ನೆಗೆಟಿವ್ ಅಯಾನ್ಸ್. ಈಗ NH3 ಇದೆ, H2O ಇದೆ, ಇವೆಲ್ಲ ಏನು ನ್ಯೂಟ್ರಲ್ ಮಾಲಿಕ್ಯೂಲ್ಸ್. ಓಕೆನಾ? ಸೊ ನ್ಯೂಟ್ರಲ್ ಮಾಲಿಕ್ಯೂಲ್ಸ್ ಆರ್ ನೆಗೆಟಿವ್ ಅಯಾನ್ಸ್ ಇದ್ದಾಗ these are satisfied by neutral molecules or negative ions. Okay, these are called non-ionizable. ಬೇಗ ಅಯೋನೈಸ್ ಆಗೋದಿಲ್ಲ ಇವು. ಯಾವ್ದು ಅಯೋನೈಸ್ ಆಗುತ್ತೆ? ಇಲ್ಲಿ ನೋಡಿ, ಹೊರಗಡೆ ಏನಿದೆಯಲ್ಲ ಇದು ಏನಾಗುತ್ತೆ? ಅಯೋನೈಸ್ ಆಗುತ್ತೆ. ಬಟ್ ಒಳಗಡೆ ಇರುವಂತ ಅಂದ್ರೆ ಕೋಆರ್ಡಿನೇಷನ್ ಸ್ಪಿಯರ್ ಒಳಗಡೆ ಇರೋದು ಏನಾಗೋದಿಲ್ಲ ಹೇಳಿ? ದೇ ವಿಲ್ ನಾಟ್ ಅಂಡರ್ಗೋ ಅಯೋನೈಸೇಷನ್, ಅಂದ್ರೆ ನಾನ್ ಅಯೋನೈಸೇಬಲ್ ಪಾರ್ಟ್. ಮತ್ತು ಕೋಆರ್ಡಿನೇಷನ್ ನಂಬರ್ ಫಿಕ್ಸ್ ಇರುತ್ತೆ. ಅಂದ್ರೆ ಒಂದು ಮೆಟಲ್ಗೆ ಇಷ್ಟೇ ಲಿಗ್ಯಾಂಡ್ ಅಂತ ಫಿಕ್ಸ್ ಆಗಿರುತ್ತೆ. ಇದನ್ನ ಕೋಆರ್ಡಿನೇಷನ್ ನಂಬರ್ ಅಂತ ಹೇಳ್ತೀವಿ. ಸೊ ಈಗ ನೋಡಿ, ಓಕೆ, ಪ್ರೈಮರಿ ವೇಲೆನ್ಸಿ ಅಂದ್ರೆ ಏನೀಗ ಅಂದ್ರೆ ಪ್ರೈಮರಿ ವೇಲೆನ್ಸಿ ಅಂದ್ರೆ ಏನು? ಆಕ್ಸಿಡೇಷನ್ ನಂಬರು. ಸೆಕೆಂಡರಿ ವೇಲೆನ್ಸಿ ಅಂದ್ರೆ ಏನ್ ಹೇಳಿ? ಕೋಆರ್ಡಿನೇಷನ್ ನಂಬರ್. ಸೊ ವರ್ನರ್ ಏನ್ ಹೇಳ್ದ? ನಾನೊಂದು ಕಂಪೌಂಡ್ ಅನ್ನ ತಗೊಂಡ್ರೆ ಅದರಲ್ಲಿ 2 ತರ ಇರುತ್ತೆ. ಓಕೆ, ಕೋಆರ್ಡಿನೇಷನ್ ಕಂಪೌಂಡ್ಸ್ ಅಲ್ಲಿ ಒಂದು ಪ್ರೈಮರಿ ವೇಲೆನ್ಸ್, ಇನ್ನೊಂದು ಸೆಕೆಂಡರಿ ವೇಲೆನ್ಸ್. ಪ್ರೈಮರಿ ವೇಲೆನ್ಸ್ is equals to oxidation number of that metal ion or atom that is central metal atom ಇದು ಆಕ್ಸಿಡೇಷನ್ ನಂಬರ್. ಸೆಕೆಂಡರಿ ವೇಲೆನ್ಸಿ ಅಂದ್ರೆ ದೇ ಆರ್ ನಾನ್ ಅಯೋನೈಸೇಬಲ್ ಕೋಆರ್ಡಿನೇಷನ್ ನಂಬರ್. ಅಂದ್ರೆ ಸೆಂಟ್ರಲ್ ಮೆಟಲ್ ಆಟಮ್ಗೆ ಡೈರೆಕ್ಟ್ ಆಗಿ ಅಟ್ಯಾಚ್ ಆಗಿರುವಂತಹ ನ್ಯೂಟ್ರಲ್ ಮಾಲಿಕ್ಯೂಲ್ ಆರ್ ನೆಗೆಟಿವ್ ಅಯಾನ್ ಅನ್ನ ಸೆಕೆಂಡರಿ ವೇಲೆನ್ಸಿ ಅಂತ ಕನ್ಸಿಡರ್ ಮಾಡ್ತೀವಿ ಅಂತ ಅಂದ. ದ ಅಯಾನ್ಸ್ ಆರ್ ಗ್ರೂಪ್ಸ್ that bound by the secondary linkage to the metal have characteristic spatial arrangements corresponding to the different coordination number. Such spatial arrangements are also called coordination polyhedron. ಇದನ್ನ ನೀವು ಹಿಂದಿನ ಕ್ಲಾಸ್ ಅಲ್ಲಿ ಕಲ್ತಿದ್ದೀರಲ್ವಾ? ಅಂದ್ರೆ ನಿಮ್ಮ ಸಬ್ ಟಾಪಿಕ್ಸ್ ಅನ್ನ ನಾನು ಕವರ್ ಮಾಡುವಾಗ ಹೇಳಿದ್ದೀನಿ. ಕೋಆರ್ಡಿನೇಷನ್ ಪಾಲಿಹೆಡ್ರಾನ್, ಇಟ್ ಮೇ ಬಿ ಸ್ಕ್ವೇರ್ ಪ್ಲೇನಾರ್, ಟೆಟ್ರಾಹೆಡ್ರಲ್, ಆಕ್ಟಾಹೆಡ್ರಲ್, ಸ್ಕ್ವೇರ್ ಪ್ಲೇನಾರ್, ಬೈಪಿರಮಿಡಲ್, ಈ ತರ ಡಿಫ್ರೆಂಟ್ ಸ್ಪೇಷಿಯಲ್ ಅರೇಂಜ್ಮೆಂಟ್ಸ್ ಇರುತ್ತೆ ಅಂತ. ಓಕೆ, ಸೊ ಸೆಕೆಂಡರಿ ಲಿಂಕೇಜ್ ಈಸ್ ಟು ಮೆಟಲ್ ಹ್ಯಾವ್ ಕ್ಯಾರೆಕ್ಟರಿಸ್ಟಿಕ್ ಸ್ಪೇಷಿಯಲ್ ಅರೇಂಜ್ಮೆಂಟ್. ಏನಿರುತ್ತೆ ಸೆಕೆಂಡರಿ ಲಿಂಕೇಜ್ ಇದೆಯಲ್ಲ, ಇದು ಆ ಮೆಟಲ್ ಮತ್ತೆ ಇದು ಲಿಗ್ಯಾಂಡ್ ಮಧ್ಯೆ ಹೆಂಗೆ ಅಟ್ಯಾಚ್ಮೆಂಟ್ ಇರುತ್ತೆ ಅಂದ್ರೆ ಒಂದು ಸ್ಪೇಷಿಯಲ್ ಅರೇಂಜ್ಮೆಂಟ್ಸ್ ಅನ್ನ ಕೊಡುತ್ತೆ. ಓಕೆ, ಸೊ ಇದನ್ನೇನಂತ ಕರಿತೀನಿ? ಕೋಆರ್ಡಿನೇಷನ್ ಪಾಲಿಹೆಡ್ರಾಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ, ನೋಡಿ ಇಲ್ಲಿ ನಿಮ್ಗೆ ಗೊತ್ತಾಗ್ತಿದೆ ಪಿಕ್ಚರ್ ಅಲ್ವಾ? ಸೊ ಈ ಕೋಆರ್ಡಿನೇಷನ್ ಪಾಲಿಹೆಡ್ರಲ್ NiCO4 ಟೆಟ್ರಾಹೆಡ್ರಲ್ ನೋಡ್ತಾ ಇದ್ದೀರಲ್ವಾ? ಸೊ PtCl4 ಸ್ಕ್ವೇರ್ ಪ್ಲೇನಾರ್, K4FeCN6 ಆಕ್ಟಾಹೆಡ್ರಲ್. ಓಕೆ, ಸೊ ಇದೆಲ್ಲ ಏನಾಗಿರುತ್ತೆ ನೋಡಿ, ಡಿಫ್ರೆಂಟ್ ಅರೇಂಜ್ಮೆಂಟ್ ಇದೆ. ಇಲ್ಲಿ ಟೆಟ್ರಾಹೆಡ್ರಲ್ ಇದೆ, ಸ್ಕ್ವೇರ್ ಪ್ಲೇನಾರ್ ಇದೆ, ಆಕ್ಟಾಹೆಡ್ರಲ್ ಇದೆ. ಇವೆಲ್ಲ ಏನು ಹೇಳಿ? ಡಿಫ್ರೆಂಟ್ ಟೈಪ್ ಆಫ್ ಸ್ಪೇಷಿಯಲ್ ಅರೇಂಜ್ಮೆಂಟ್ಸ್. ಓಕೆನಾ? ಸೊ ಇದನ್ನ ಏನಂತ ಕರ್ದ ಅವನು? ಕೋಆರ್ಡಿನೇಷನ್ ಪಾಲಿಹೆಡ್ರಾನ್ ಅಂತ ಕರ್ದ. ಅಂದ್ರೆ ಮೆಟಲ್ ಲಿಗ್ಯಾಂಡ್ ಜೊತೆ ಏನ್ ಬಾಂಡ್ ಆಗುತ್ತೆ, ಈ ಬಾಂಡಿಂಗ್ ಅಲ್ಲಿ ಏನಾಗ್ತಿದೆ, ಲಿಗ್ಯಾಂಡ್ ಏನ್ ಅಟ್ಯಾಚ್ ಆಗಿದೆ, ಸೆಕೆಂಡರಿ ವೇಲೆನ್ಸಿ ಏನ್ ಅಟ್ಯಾಚ್ ಆಗಿದೆ, ಆ ವೇಲೆನ್ಸಿ ಏನ್ ಮಾಡುತ್ತೆ ಹೇಳಿ? ಡಿಫ್ರೆಂಟ್ ಸ್ಪೇಷಿಯಲ್ ಅರೇಂಜ್ಮೆಂಟ್ ಅನ್ನು ಕೊಡುತ್ತೆ. ನಾನು ನಿಮ್ಗೆ ಎಕ್ಸಾಂಪಲ್ ಆಗಿ ಇದು 3 ಕೊಟ್ಟಿದ್ದೀನಿ. ಓಕೆ, ಈಗ ಏನ್ ಮಾಡ್ದ ವರ್ನರ್? ಕೋಬಾಲ್ಟ್ ಕಂಪೌಂಡ್ ಅನ್ನ ತಗೊಂಡು ಅದಕ್ಕೆ AgCl ಜೊತೆ ಪ್ರೆಸಿಪಿಟೇಷನ್ ಮಾಡಿ ಡಿಫ್ರೆಂಟ್ ಕಲರ್ಸ್ ಅನ್ನು ತೋರಿಸಿ
ಪ್ರೈಮರಿ ವೇಲೆನ್ಸಿ, ಸೆಕೆಂಡರಿ ವೇಲೆನ್ಸಿ, ಅದ್ರ ಸ್ಪೇಷಿಯಲ್ ಅರೇಂಜ್ಮೆಂಟ್, ಬಾಂಡಿಂಗ್ ಹೆಂಗಿರುತ್ತೆ ಎಲ್ಲದನ್ನ ಎಕ್ಸ್ಪ್ಲೇನ್ ಮಾಡ್ದ ಅಲ್ವಾ. ಸೊ ಇವೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ಕೆಲವೊಂದು ಡ್ರಾಬ್ಯಾಕ್ಗಳು ಬಂತು. ಓಕೆ, ಈಗ ನಾನೇನಂದೆ, ಓಕೆ ಚಾರ್ಜ್ ಹೆಂಗೆ ಚೇಂಜ್ ಆಗ್ತಿದೆ ಅಥವಾ ಅರೇಂಜ್ಮೆಂಟ್ ಹೆಂಗಾಗ್ತಿದೆ, ಈ ತರ ಡಿಫ್ರೆಂಟ್ ಕ್ವಶನ್ ಸಿನಾರಿಯೋಗಳು ಬರ್ತಾ ಹೋದ್ವು. ಸೊ ಏನ್ ಲಿಮಿಟೇಷನ್, ಈ ವರ್ನರ್ಸ್ ಥಿಯರಿ ಲಿಮಿಟೇಷನ್ಸ್ ಏನು ಅನ್ನೋದನ್ನ ನೋಡೋಣ. ಅಂದ್ರೆ ಸೈಂಟಿಸ್ಟ್ ಯೂಶುವಲಿ ಏನ್ ಮಾಡ್ತಾರೆ, ಒಂದು ಥಿಯರಿನ ಎಕ್ಸ್ಪ್ಲೇನ್ ಮಾಡ್ತಾರೆ. ಓಕೆ, ಅವಾಗ ಲಾಟ್ಸ್ ಆಫ್ ಲಿಮಿಟೇಷನ್ಸ್, ಡಿಫ್ರೆನ್ಸಸ್ ಇರುತ್ತೆ. ಈ ಫಿನಾಮಿನ, ಈಗ ವೇವ್ ಲೆಂತ್ ಬಗ್ಗೆ ಯಾಕೆ ಇದು ಎಕ್ಸ್ಪ್ಲೇನ್ ಮಾಡ್ತಿಲ್ಲ, ಓಕೆ, ಆರ್ ಪಾಯಿಂಟ್ ಚಾರ್ಜ್ ಇದ್ರೆ ಹೆಂಗೆ, ಇದರಲ್ಲಿ ಲಿಗ್ಯಾಂಡ್ಸ್ ಈಗ CN- Cl- ಎರಡಿದ್ರೆ ಯಾವ್ದು ಬೇಗ ಅಟ್ಯಾಚ್ ಆಗುತ್ತೆ, ಹಿಂಗೆಲ್ಲ ಕೇಳಿದಾಗ ವರ್ನರ್ಸ್ ಹತ್ರ ಏನಿರ್ಲಿಲ್ಲ, ಅದಕ್ಕೆ ಆನ್ಸರ್ ಇರ್ಲಿಲ್ಲ. ಸೊ ಲೆಟ್ ಅಸ್ ಡಿಸ್ಕಸ್ ವರ್ನರ್ಸ್ ಥಿಯರಿ ಲಿಮಿಟೇಷನ್ಸ್. ಓಕೆ, ದೋ ವರ್ನರ್ ಎಕ್ಸ್ಪ್ಲೇನ್ಡ್ ಸಮ್ ಪ್ರಾಪರ್ಟೀಸ್ ಅಲ್ವಾ. ಸೊ ಏನ್ ಮಾಡ್ದ, ವರ್ನರು ಎಲ್ಲಾ ಪ್ರಾಪರ್ಟಿಗಳನ್ನ ಎಕ್ಸ್ಪ್ಲೇನ್ ಮಾಡಿದ್ರೆ he failed to explain color of coordination compound. ಓಕೆ, ಏನ್ ಮಾಡ್ದ ನೋಡಿದ್ರೆ ಅಲ್ವಾ ನೀವು, ಪ್ರೈಮರಿ ವೇಲೆನ್ಸಿ, ಸೆಕೆಂಡರಿ ವೇಲೆನ್ಸಿ ಇದೆಲ್ಲದನ್ನು ವರ್ನರ್ ಹೇಳ್ದ. ಬಟ್ ಅದು ಕಲರ್ ಯಾಕೆ, ಕೋಆರ್ಡಿನೇಷನ್ ಕಂಪೌಂಡ್ಸ್ ಅಂದ್ರೇನೆ ಕಲರ್ಸ್ ಅಲ್ವಾ, ಕಲರ್ ಡಿಫ್ರೆಂಟ್ ಕಲರ್ಸ್ ಇರುತ್ತೆ ಅಂತ. ಆ ಕಲರ್ ಯಾಕೆ ಬರ್ತಿದೆ ಅನ್ನೋದನ್ನ ಅವನಿಗೆ ಹೇಳಕ್ಕೆ ಆಗ್ಲಿಲ್ಲ. ಅವನು ಈ ಥಿಯರಿ ಏನ್ ಪ್ರೈಮರಿ ವೇಲೆನ್ಸಿ, ಸೆಕೆಂಡರಿ ವೇಲೆನ್ಸಿ ಏನ್ ಅವನು ಹೇಳ್ದಲ್ವಾ, ಆ ಥಿಯರಿಯಲ್ಲಿ ಅವನು ಕಲರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಕ್ ಆಗ್ಲಿಲ್ಲ. he could not explain the magnetic and optical property. ಅಂದ್ರೆ ಲೈಟ್ ಅದ್ರ ಥ್ರೂ ಪಾಸ್ ಆದ್ರೆ ಅಥವಾ ಮ್ಯಾಗ್ನೆಟಿಕ್ ಪ್ರಾಪರ್ಟಿ, ಅದನ್ನ ಯಾವ್ದನ್ನು ಏನ್ ಮಾಡ್ಲಿಲ್ಲ, ಕೋಆರ್ಡಿನೇಷನ್ ಕಂಪೌಂಡ್ ಎಕ್ಸ್ಪ್ಲೇನ್ ಮಾಡ್ಲಿಲ್ಲ. he could not answer the questions, why does the coordination sphere have definite geometry ಬಗ್ಗೆ ಹೇಳಲಿಲ್ಲ, ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಹೇಳಲಿಲ್ಲ, ಆಪ್ಟಿಕಲ್ ಪ್ರಾಪರ್ಟಿ ಹೇಳಲಿಲ್ಲ, ಇವ್ ಕಲರ್ಸ್ ಅನ್ನ ಹೇಳಲಿಲ್ಲ. ಇದೆಲ್ಲದು ಏನಾಯ್ತು, ವರ್ನರ್ಸ್ ಥಿಯರಿ ಫೇಲ್ ಆಗೋಂಗ್ ಮಾಡ್ತು. ಓಕೆ, ಸೊ ಇಲ್ಲಿ ನಾವೇನ್ ಮಾಡಿದ್ವಿ ಹೇಳಿ, ವರ್ನರ್ಸ್ ಥಿಯರಿ ಏನು ಅಂತ ಎಕ್ಸ್ಪ್ಲೇನ್ ಮಾಡಿದ್ವಿ. ಅಂದ್ರೆ ಪ್ರೈಮರಿ ವೇಲೆನ್ಸಿ, ಸೆಕೆಂಡರಿ ವೇಲೆನ್ಸಿ, ಓಕೆ, ವರ್ನರ್ಸ್ ಥಿಯರಿ ಏನ್ ಹೇಳ್ತು, ಇದನ್ನೆಲ್ಲ ಏನ್ ಮಾಡಿದ್ವಿ ಹೇಳಿ, ಡಿಸ್ಕಸ್ ಮಾಡಿದ್ವಿ. ಓಕೆ, ನೆಕ್ಸ್ಟ್